ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಅದರಲ್ಲಿ ಏನಿದೆಯಪ್ಪ ಅಂದ್ರೆ 4 ಜನ ಟೋಟಲ್ ಆಗಿ ಮನೆಯಿಂದ ಆಚೆ ಹೋಗೋದನ್ನ ತೋರಿಸಿದ್ದಾರೆ. ಹೌದು ವೀಕ್ಷಕರೇ, ಟೋಟಲ್ ಆಗಿ ಈ ವಾರ 8 ಜನ ನಾಮಿನೇಟ್ ಆಗಿದ್ರು. ಅದರಲ್ಲಿ ಇಬ್ಬರನ್ನ ನಿನ್ನೆಕನೆ ಸೇವ್ ಮಾಡಿದ್ರು. ಯಾರ್ಯಾರಪ್ಪ ಅಂದ್ರೆ ರಕ್ಷಿತಾ ಹಾಗೂ ಮತ್ತೆ ಅಶ್ವಿನಿ ಗೌಡ ಅವ್ರನ್ನ ನಿನ್ನೆನೆ ಸುದೀಪ್ ಅವರು ಸೇವ್ ಮಾಡಿದ್ರು. ಇನ್ನು ಮಿಕ್ಕಿದವರಲ್ಲಿ ರಾಶಿಕಾ ಹಾಗೇನೆ ಧ್ರುವಂತ್ ಅವರು ಸೇವ್ ಆಗಿರೋದು ಪ್ರೋಮೋ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಉಳಿದವರು ಯಾರ್ಯಾರಪ್ಪ ಅಂದ್ರೆ ಕಾಕ್ರೋಚ್ ಸುಧೀರ್, ಇಶಾ ಹಾಗೂ ಮ್ಯೂಟೆಂಟ್ ರಘು ಅವರು ಮತ್ತೆ ಜಾನ್ವಿ ಅವ್ರನ್ನ ಮನೆಯಿಂದ ಆಚೆಗೆ ಕಳಿಸಿದ್ದಾರೆ. ಗೇಟ್ ಹತ್ರ ನಿಲ್ಸಿದ್ದಾರೆ. ಗೇಟು ಇವಾಗ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಅದ್ರಲ್ಲಿ ಯಾರು ಉಳ್ಕೊಂಡಿರ್ತೀರೋ ಅವರು ಉಳಿತೀರಾ, ಯಾರು ಇರೋದಿಲ್ವೋ ಅವರು ನಾಮಿನೇಟ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದನ್ನ ಗಮನಿಸಬೇಕು, ಯಾರಿಗೂ ಕೂಡ ನಾಮಿನೇಟ್ ಆಗಿ ಹೋಗ್ತಿರುವ ವ್ಯಕ್ತಿ ಹತ್ರ ಮಾತಾಡೋಕೆ ಆಗಲ್ಲ ಅಂತ ಹೇಳ್ಬೋದು. ಅಲ್ಲಿಂದ ಹಾಗೇನೆ ಆಚೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಇನ್ನು ನಮಗ್ ಬರ್ತಿರೋ ಮಾಹಿತಿ ಪ್ರಕಾರ ಮನೆಯಿಂದ ಇವತ್ತು ಹೊರಗೆ ಹೋಗಿರೋದು ಕಾಕ್ರೋಚ್ ಸುದಿ ಅವರು ಅಂತ ಮಾಹಿತಿ ಬರ್ತಾ ಇದೆ. ಕಾಕ್ರೋಚ್ ಸುದಿ ಅವರು ಈ ವಾರ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗಿದ್ದಾರೆ. ಇದು ಡಿಸರ್ವಿಂಗ್ ಅಂತ ಕೂಡ ಹೇಳ್ಬೋದು. ಯಾಕಪ್ಪ ಅಂದ್ರೆ ಬೇರೆಯವರಿಗೆ ಕಂಪೇರ್ ಮಾಡಿದಾಗ ಕಾಕ್ರೋಚ್ ಸುದಿ ಅವ್ರ ಮೇಲೆ ತುಂಬಾನೇ ಎಕ್ಸೆಪ್ಟೇಷನ್ ಇತ್ತು. ಆದ್ರೆ ಅದನ್ನ ತಲೆ ಕೆಳಗಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಾಕ್ರೋಚ್ ಸುದಿ ಅವರು ತಮ್ಮ ನಿಲುವನ್ನ ತಾವು ಎಲ್ಲೂ ತಗೋಲಿಲ್ಲ. ಬಕೆಟ್ ಹಿಡಿಯೋದ್ರಲ್ಲೇನೆ ಇಲ್ಲಿವರೆಗೂ ಕಾಲ ಕಳೆದ್ರು. ಅದಷ್ಟೇ ಅಲ್ದ ಈ ವಾರ ನಾನು ಉಳ್ಕೊಳ್ಳೋದೇ ಇಲ್ಲ, ನಾಮಿನೇಷನ್ ಬಂದ್ರೆ ನಾನು ಹೋಗೇ ಹೋಗ್ತೀನಿ, ನನ್ನ ಈ ವಾರ ಕಳಿಸ್ತಾರೆ ಅಂತ ಅವರೇ ಒಪ್ಕೋತಾ ಇದ್ರು ಕೂಡ. ಈ ರೀತಿ ಇರ್ಬೇಕಾದ್ರೆ ಯಾರಿಗೂ ಕೂಡ ಅವ್ರನ್ನ ಉಳಿಸ್ಕೊಳ್ಳೋ ಅಂತ ಮನಸ್ಥಿತಿ ಕೂಡ ಬರಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರೋಮೋ ಕಡೆಗೆ ನೋಡೋದಾದ್ರೆ ಇಲ್ಲಿ ಕಾಕ್ರೋಚ್ ಸುದಿ ಅವರು ಉಳಿದಂತಹ ಕಂಟೆಸ್ಟೆಂಟ್ ಗೆ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ನಾಮಿನೇಷನ್ ಮಾಡೋದಾದ್ರೆ ಯಾವ್ದೋ ಜಿದ್ಗೆ ಯಾವ್ದೋ ಒಂದು ವಿಚಾರಕ್ಕೆ ನಾಮಿನೇಟ್ ಮಾಡಕ್ ಹೋಗ್ಬೇಡಿ. ಈ ಮನೆಯಲ್ಲಿ ಉಳಿಯೋದು ಅಳೆಯೋದು ಅದರ ಮೇಲೇನೆ ಇರುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಇದು ತುಂಬಾನೇ ಸರಿಯಾದ ಮಾತು ಅಂತ ಹೇಳ್ಬೋದು. ಆದ್ರೆ ಇದನ್ನ ಇಷ್ಟು ದಿನ ಇವರು ಪಾಲಿಸಿದ್ರೆ ಇಲ್ಲಿವರೆಗೂ ಅವರು ಬರೋಂತ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಈ ರೀತಿ ಆಗ್ತಾ ಇರ್ಲಿಲ್ಲ ಅಂತ ಕೂಡ ಹೇಳ್ಬೋದು. ಎಲ್ಲದಕ್ಕೂ ಕಳಪೆಗ್ ಬಂತು, ಮತ್ತೊಂದಕ್ ಬಂತು, ನಾಮಿನೇಷನ್ ಬಂತು. ಎಲ್ರು ಗ್ರೂಪ್ ಅಲ್ಲಿ ಡಿಸೈಡ್ ಮಾಡಿ ಏನಿರುತ್ತೆ, ಏನು ಕೊಡ್ತಾ ಇದೀವಿ, ಅವ್ರ ಪರ್ಫಾರ್ಮೆನ್ಸ್ ಏನಿದೆ, ಯಾರಿಗ್ ನಾಮಿನೇಟ್ ಮಾಡ್ಬೇಕು ಅನ್ನೋದನ್ನ ತೆಂಕೆ ಮಾಡ್ತಿರ್ಲಿಲ್ಲ. ಒಟ್ನಲ್ಲಿ ತಾವು ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ರೀತಿಯಾಗಿ ಸುಮ್ನೆ ಯಾರಿಗೋ ಒಬ್ಬರಿಗೆ ನಾಮಿನೇಟ್ ಮಾಡ್ತಾನೆ ಇದ್ರು. ಅಲ್ಲಿ ತಮ್ಮ ನಿಲುವನ್ನ ಸರಿಯಾಗಿ ಕಾಕ್ರೋಚ್ ಸುದಿ ಅವರು ತಗೊಂಡಿದ್ದಿದ್ರೆ ಇವತ್ತಿನ ಈ ಪರಿಸ್ಥಿತಿ ಅವ್ರಿಗೆ ಬರ್ತಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಸುದೀಪ್ ಅವರು ಎಲ್ರಿಗೂನು ಕೇಳಿದ್ದಾರೆ, ಕೊನೆಯದಾಗಿ ನೀವ್ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅಥವಾ ನಾಮಿನೇಟ್ ಆಗಿ ಹೋದ್ರೆ ನೀವು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಹೇಳಿ ಅಂತ ಎಲ್ರಿಗೂನು ಇಲ್ಲಿ ಅವಕಾಶನ ಕೊಟ್ಟಿದ್ದಾರೆ. ಆಮೇಲೆ ಮಾತಾಡಕ್ಕೆ ಟೈಮ್ ಸಿಗೋದಿಲ್ಲ ಅನ್ನೋ ಸಲುವಾಗಿ ರಿಷಾ ಅವರು ಹೇಳ್ತಾರೆ, ಇನ್ನೂ ಸ್ವಲ್ಪ ದಿನ ಇದ್ದು ನಾನು ಇಲ್ಲಿ ಖುಷಿಯ ಕ್ಷಣಗಳನ್ನ ಕಳಿಬೇಕು ಅನ್ಕೊಂಡಿದ್ದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಫಸ್ಟ್ ವಾರ ಒಂದೆರಡು ವಾರ ಏನಿದ್ರೋ ಅದು ಪರವಾಗಿರ್ಲಿಲ್ಲ. ಆಚೆ ನೋಡ್ಕೊಂಡ್ ಬಂದು ಇನ್ಫ್ಲೂಯೆನ್ಸ್ ಆಗಿ ಅದ್ರ ಮೇಲೆ ಇದ್ದಿದ್ದು. ಆದ್ರೆ ಅವರ ವ್ಯಕ್ತಿತ್ವ ಅಲ್ದಿರ ಇದ್ದಿದ್ರು ಕೂಡ ಅದು ಚೆನ್ನಾಗಿತ್ತು. ಆದ್ರೆ ಇವಾಗಿನ ಅವರ ವ್ಯಕ್ತಿತ್ವ ಅಂತೂ ಯಾರಿಗೂ ಕೂಡ ಇಷ್ಟ ಆಗ್ತಿಲ್ಲ. ಅದೇ ರೀತಿಯಾಗಿ ಖುಷಿಯಾಗಿ ಚೆನ್ನಾಗಿ ಎಲ್ರ ಜೊತೆ ಇನ್ಮೇಲಾದ್ರೂ ಹೊಂದ್ಕೊಂಡ್ ಹೋದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಜಾನ್ವಿ ಅವರು ಹೇಳ್ತಾರೆ, ಈ ಮನೆಯಲ್ಲಿ ನಮ್ಮ ನಿಲುವಿಗಾಗಿ ನಾವು ಫೈಟ್ ಮಾಡ್ಬೇಕಿತ್ತು ಅಂತ ಅವರು ಟಾಸ್ಕ್ ವಿಚಾರದಲ್ಲಿ ರಾಶಿಕಾ ಅವ್ರನ್ನ ಕಳ್ಸೋ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಾನು ಕೂಡ ಹಠ ಹಿಡ್ತಿದ್ರೆ ಈ ಸಿಚುವೇಶನ್ ನನಗೆ ಬರ್ತಿರ್ಲಿಲ್ಲ ಅನ್ನೋ ರೀತಿಯಾಗಿ ಇಲ್ಲಿ ಜಾನ್ವಿ ಅವರು ಮಾತಾಡ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಎಲ್ರ ಕಣ್ಣಿಗೂ ಬಟ್ಟೆನ ಕಟ್ಬಿಟ್ಟು ಬಾಗ್ಲು ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಆ ಟೈಮ್ ಅಲ್ಲಿ ಯಾರು ಇಲ್ಲಿ ಇರೋದಿಲ್ವೋ ಅವರು ಎಲಿಮಿನೇಟ್ ಆಗಿ ಹೋಗಿರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಪ್ರೋಮೋದಲ್ಲಿ ತೋರಿಸಿರೋ ರೀತಿ ನೋಡಿದ್ರೆ ಜಾನ್ವಿ ಅವ್ರನ್ನ ಒಂದ್ ಸೈಡ್ ಆಂಗಲ್ ಇಂದ ತೋರಿಸಿದ್ದಾರೆ. ಜಾನ್ವಿ ಅವರು ಕಾಣಿಸ್ತಾ ಇಲ್ಲ ಅದ್ರಲ್ಲಿ. ಆದ್ರೆ ಅವರು ಉಳ್ಕೊಂಡಿದ್ದಾರೆ. ಈ ವಾರ ಅವರು ಹೋಗೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಈ ವಾರ ನಾಮಿನೇಟ್ ಆಗಿ ಹೋಗಿರೋದು ಬಂದ್ಬಿಟ್ಟು ಕಾಕ್ರೋಚ್ ಸುದಿ ಅವರು ಮನೆಗೆ ಹೋಗಿದ್ದಾರೆ. ಅದಕ್ಕೆ ತುಂಬಾನೇ ಬೇಜಾರಿಂದ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನು ಮುಂದೆ ನೋಡ್ಬೇಕು, ಇನ್ನಾದ್ರೂ ತಮ್ಮ ಆಟನ ಸರಿಯಾಗಿ ಆಡ್ತಾರ. ಇಷ್ಟುವರ ಮಟ್ಟಿಗೆ 7 ವಾರಗಳ ಕಾಲ ತಳ್ಕೊಂಡ್ ಬಂದಿದ್ದಾರೆ. ಇನ್ಮೇಲೆ ಮನೆಗೆ ಯಾರು ಹೋಗ್ತಾರೋ ಅದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಹೋಗೋದು ಒಂದ್ ರೀತಿ ಬೇರೆ, ಆದ್ರೆ ಇಷ್ಟು ದೂರ ಬಂದ್ಬಿಟ್ಟು ವಾಪಸ್ ಹೋಗೋದಿರುತ್ತಲ್ಲ ಅದು ಒಂದ್ ರೀತಿ ನೋವು ಅಂತ ಹೇಳ್ಬೋದು. ಸೊ ಇನ್ಮೇಲಾದ್ರೂ ತಮ್ಮ ಆಟನ ಸರಿಯಾಗಿ ಆಟ ಆಡ್ಲಿ, ಎಲ್ರೂನು ತಾವು ಮಾಡಿದಂತ ತಪ್ಪನ್ನ ತಿದ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡ್ ನ ಇಲ್ಲಿಗೆನೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.